ಕೆಲಸ ಬೇಕಂತ ದೂರದ ಊರಿಂದ ಬಂದ ದಂಪತಿಗೆ ಆ ಉದ್ಯಮಿ ಕೆಲಸ ನೀಡಿದ್ರು. ಕೆಲಸದ ಜೊತೆ ಊಟ ಆಶ್ರಯ ಕೂಡ ಕೊಟ್ಟಿದ್ರು. ಅಷ್ಟೇ ಯಾಕೆ, ನಂಬಿಕಸ್ತ ಅಂತ ಮನೆ ಕೀಯನ್ನ ಕೊಟ್ಟು ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಹೋಗಿದ್ರು. ಆದರೆ ಖದೀಮರು ಉಂಡವನಿಗೆ ದ್ರೋಹ ಬಗ್ದು ಎಸ್ಕೇಪ್ ಆಗಿದ್ದಾರೆ. ಉಂಡಮನಿಗೆ ಕನ್ನ ಹಾಕಿದ ಖತರ್ನಾಕ್ ದಂಪತಿ. ಉದ್ಯಮಿ ಮನೆಯಿಂದ 1.77 ಕೋಟಿ ಚಿನ್ನಾಭರಣ ಅಬೇಸ್. ಹೊಸ ವರ್ಷದ ಸ್ವಾಗತಕ್ಕೆ ಅಂತ ತಮಿಳುನಾಡಿಗೆ ತೆರಳಿದ ಉದ್ಯಮಿ ಕುಟುಂಬಕ್ಕೆ ಕೆಲಸಕ್ಕಿದ್ದ ದಂಪತಿ ಶಾಕ್ ಕೊಟ್ಟಿದ್ದಾರೆ. 1.77 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ, 10 ಲಕ್ಷ ರೂಪಾಯಿ ಮೌಲ್ಯದ ವಾಚ್ ಕದ್ದಿದ್ದಾರೆ. ಸದ್ಯಕ್ಕೆ ನಾನೀಗ ಸದಾಶಿವನಗರದ 3rd ಮೇನ್ ರೋಡ್ ಅಲ್ಲಿರುವಂತಹ ಲಕ್ಷ್ಮೀ ನಿವಾಸ ಎಂಬ ಈ ಮನೆ ಬಳಿ ಇದ್ದೀನಿ. ಈ ಒಂದು ಕಟ್ಟಡದ 2ನೇ ಫ್ಲೋರ್ನಲ್ಲಿ ಉದ್ಯಮಿ ಅಭಿಷೇಕ್ ಎಂಬುವರು ವಾಸವನ್ನು ಮಾಡ್ತಾ ಇರ್ತಾರೆ. ಕಳೆದ 2022ರಿಂದ 24ರ ತನಕ ಹಾಜಿರಾ ಬೇಗಂ ಎಂಬ ಮಹಿಳೆ ಇಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾಳೆ. ಮನೆಯಲ್ಲೇ ಮಗುವನ್ನು ನೋಡಿಕೊಂಡು ಮನೆಯ ಇತರ ಕೆಲಸವನ್ನು ಮಾಡಿಕೊಂಡು ಅವ್ರು ಕೊಟ್ಟಿದ್ದಂತಹ ಒಂದು ರೂಮ್ನಲ್ಲೇ ವಾಸ ಇರ್ತಾಳೆ. ಆದರೆ 2024ರಲ್ಲಿ ಕೆಲಸ ಬಿಟ್ಟಿದ್ದಂತಹ ಹಾಜಿರಾ ಬೇಗಂ 2025 ಡಿಸೆಂಬರ್ 27ರಂದು ಅಂದರೆ ಈ ಒಂದು ಕಳ್ಳತನ ಆಗೋಕ್ಕಿಂತ ಮುಂಚೆ 3 ದಿನಗಳ ಮುಂಚೆ ಮನೆ ಕೆಲಸಕ್ಕೆ ತನ್ನ ಪತಿಯೊಂದಿಗೆ ಬರ್ತಾರೆ. ಮತ್ತೆ ಅದೇ ರೀತಿಯಾಗಿ ವಾಸ್ತವ್ಯವನ್ನು ಸಹ ಇಲ್ಲೇ ಹೂಡ್ತಾರೆ. ವಿಷಯ ಏನಂದ್ರೆ, ಸದಾಶಿವನಗರದ ಉದ್ಯಮಿ ಅಭಿಷೇಕ್ ಮನೆಗೆ ಪಶ್ಚಿಮ ಬಂಗಾಳ ಮೂಲದ ಹಾಜಿರಾ ಬೇಗಂ ಮತ್ತು ಆಕೆಯ ಪತಿ ಶಾಹಿರ್ ಕೆಲಸಕ್ಕೆ ಸೇರಿದ್ರು. ಡಿಸೆಂಬರ್ 27ರಂದು ಕೆಲಸಕ್ಕೆ ಸೇರಿದ್ದ ದಂಪತಿಗೆ ಮನೆಯಲ್ಲೇ ಉಳಿದುಕೊಳ್ಳುವ ವ್ಯವಸ್ಥೆ ನೀಡಲಾಗಿತ್ತು. ನ್ಯೂ ಇಯರ್ ಸೆಲೆಬ್ರೇಷನ್ಗಾಗಿ ಉದ್ಯಮಿ ಅಭಿಷೇಕ್ ಕುಟುಂಬ ಡಿಸೆಂಬರ್ 30ರಂದು ಕೊಯಮತ್ತೂರಿಗೆ ತೆರಳಿತ್ತು. ಈ ವೇಳೆ ಐನಾತಿ ದಂಪತಿ ತಮ್ಮ ಕೈ ಚಳಕ ತೋರಿದ್ದಾರೆ. ಡಿಸೆಂಬರ್ 30ರಂದು ಹೊಸ ವರ್ಷಾಚರಣೆಗೆ ಅಂತ ಅಭಿಷೇಕ್ ಕುಟುಂಬ ತೆರಳಿತ್ತು. ಈ ವೇಳೆ ಒಂದು ಕೀಯನ್ನ ಅತ್ತೆಗೆ ನೀಡುವಂತೆ ಅಭಿಷೇಕ್ ಹಾಜಿರಾಗಿ ಕೊಟ್ಟಿದ್ರು. ಸಂಜೆಯಾದ್ರೂ ಮನೆಯ ಕೀಯನ್ನ ಕೊಟ್ಟಿರಲಿಲ್ಲ. ಕರೆ ಮಾಡಿದಾಗ ಹಾಜಿರಾ ದಂಪತಿ ಮೊಬೈಲ್ ಸ್ವಿಚ್ ಆಫ್ ಬಂದಿದೆ. ಕಾರಿನ ಡ್ರೈವರ್ ಮನೆಗೆ ತೆರಳಿ ಪರಿಶೀಲಿಸಿದಾಗ ಕಳ್ಳತನ ನಡೆದಿರುವುದು ಗೊತ್ತಾಗಿದೆ. 979 ಗ್ರಾಂ ಚಿನ್ನಾಭರಣ, 10 ಲಕ್ಷ ಮೌಲ್ಯದ ವಾಚ್ ದೋಚಿದ್ದಾರೆ. ಆರೋಪಿ ಹಾಜಿರಾ 2022ರಿಂದ 2024ರವರೆಗೆ ಅಭಿಷೇಕ್ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ಲು. ಮದುವೆಗೆ ಅಂತ ರಜಾ ಪಡೆದು ಬಳಿಕ ಪತಿ ಜೊತೆ ಡಿಸೆಂಬರ್ 27ರಂದು ಕೆಲಸಕ್ಕೆ ವಾಪಸ್ ಆಗಿದ್ಲು. ಹೀಗಾಗಿ ಮನೆಯವರು ಇವರನ್ನ ನಂಬಿದ್ರು. ಆದ್ರೀಗ 3 ದಿನಕ್ಕೆ ಚಿನ್ನಾಭರಣ ಕದ್ದಿದ್ದಾರೆ. ಆರೋಪಿಗಳಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಪ್ರದೀಪ ಚಿಕ್ಕಾಟಿ, TV9 ಬೆಂಗಳೂರು. ಉಂಡಮನಿಗೆ ಕನ್ನ ಹಾಕಿದ ಖತರ್ನಾಕ್ ದಂಪತಿ. ಉದ್ಯಮಿ ಮನೆಯಿಂದ 1.77 ಕೋಟಿ ಚಿನ್ನಾಭರಣ ಅಬೇಸ್. ಹೊಸ ವರ್ಷದ ಸ್ವಾಗತಕ್ಕೆ ಅಂತ ತಮಿಳುನಾಡಿಗೆ ತೆರಳಿದ ಉದ್ಯಮಿ ಕುಟುಂಬಕ್ಕೆ ಕೆಲಸಕ್ಕಿದ್ದ ದಂಪತಿ ಶಾಕ್ ಕೊಟ್ಟಿದ್ದಾರೆ. 1.77 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ, 10 ಲಕ್ಷ ರೂಪಾಯಿ ಮೌಲ್ಯದ ವಾಚ್ ಕದ್ದಿದ್ದಾರೆ. ಸದ್ಯಕ್ಕೆ ನಾನೀಗ ಸದಾಶಿವನಗರದ 3rd ಮೇನ್ ರೋಡ್ ಅಲ್ಲಿರುವಂತಹ ಲಕ್ಷ್ಮೀ ನಿವಾಸ ಎಂಬ ಈ ಮನೆ ಬಳಿ ಇದ್ದೀನಿ. ಈ ಒಂದು ಕಟ್ಟಡದ 2ನೇ ಫ್ಲೋರ್ನಲ್ಲಿ ಉದ್ಯಮಿ ಅಭಿಷೇಕ್ ಎಂಬುವರು ವಾಸವನ್ನು ಮಾಡ್ತಾ ಇರ್ತಾರೆ. ಕಳೆದ 2022ರಿಂದ 24ರ ತನಕ ಹಾಜಿರಾ ಬೇಗಂ ಎಂಬ ಮಹಿಳೆ ಇಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾಳೆ. ಮನೆಯಲ್ಲೇ ಮಗುವನ್ನು ನೋಡಿಕೊಂಡು ಮನೆಯ ಇತರ ಕೆಲಸವನ್ನು ಮಾಡಿಕೊಂಡು ಅವ್ರು ಕೊಟ್ಟಿದ್ದಂತಹ ಒಂದು ರೂಮ್ನಲ್ಲೇ ವಾಸ ಇರ್ತಾಳೆ. ಆದರೆ 2024ರಲ್ಲಿ ಕೆಲಸ ಬಿಟ್ಟಿದ್ದಂತಹ ಹಾಜಿರಾ ಬೇಗಂ 2025 ಡಿಸೆಂಬರ್ 27ರಂದು ಅಂದರೆ ಈ ಒಂದು ಕಳ್ಳತನ ಆಗೋಕ್ಕಿಂತ ಮುಂಚೆ 3 ದಿನಗಳ ಮುಂಚೆ ಮನೆ ಕೆಲಸಕ್ಕೆ ತನ್ನ ಪತಿಯೊಂದಿಗೆ ಬರ್ತಾರೆ. ಮತ್ತೆ ಅದೇ ರೀತಿಯಾಗಿ ವಾಸ್ತವ್ಯವನ್ನು ಸಹ ಇಲ್ಲೇ ಹೂಡ್ತಾರೆ. ವಿಷಯ ಏನಂದ್ರೆ, ಸದಾಶಿವನಗರದ ಉದ್ಯಮಿ ಅಭಿಷೇಕ್ ಮನೆಗೆ ಪಶ್ಚಿಮ ಬಂಗಾಳ ಮೂಲದ ಹಾಜಿರಾ ಬೇಗಂ ಮತ್ತು ಆಕೆಯ ಪತಿ ಶಾಹಿರ್ ಕೆಲಸಕ್ಕೆ ಸೇರಿದ್ರು. ಡಿಸೆಂಬರ್ 27ರಂದು ಕೆಲಸಕ್ಕೆ ಸೇರಿದ್ದ ದಂಪತಿಗೆ ಮನೆಯಲ್ಲೇ ಉಳಿದುಕೊಳ್ಳುವ ವ್ಯವಸ್ಥೆ ನೀಡಲಾಗಿತ್ತು. ನ್ಯೂ ಇಯರ್ ಸೆಲೆಬ್ರೇಷನ್ಗಾಗಿ ಉದ್ಯಮಿ ಅಭಿಷೇಕ್ ಕುಟುಂಬ ಡಿಸೆಂಬರ್ 30ರಂದು ಕೊಯಮತ್ತೂರಿಗೆ ತೆರಳಿತ್ತು. ಈ ವೇಳೆ ಐನಾತಿ ದಂಪತಿ ತಮ್ಮ ಕೈ ಚಳಕ ತೋರಿದ್ದಾರೆ. ಡಿಸೆಂಬರ್ 30ರಂದು ಹೊಸ ವರ್ಷಾಚರಣೆಗೆ ಅಂತ ಅಭಿಷೇಕ್ ಕುಟುಂಬ ತೆರಳಿತ್ತು. ಈ ವೇಳೆ ಒಂದು ಕೀಯನ್ನ ಅತ್ತೆಗೆ ನೀಡುವಂತೆ ಅಭಿಷೇಕ್ ಹಾಜಿರಾಗಿ ಕೊಟ್ಟಿದ್ರು. ಸಂಜೆಯಾದ್ರೂ ಮನೆಯ ಕೀಯನ್ನ ಕೊಟ್ಟಿರಲಿಲ್ಲ. ಕರೆ ಮಾಡಿದಾಗ ಹಾಜಿರಾ ದಂಪತಿ ಮೊಬೈಲ್ ಸ್ವಿಚ್ ಆಫ್ ಬಂದಿದೆ. ಕಾರಿನ ಡ್ರೈವರ್ ಮನೆಗೆ ತೆರಳಿ ಪರಿಶೀಲಿಸಿದಾಗ ಕಳ್ಳತನ ನಡೆದಿರುವುದು ಗೊತ್ತಾಗಿದೆ. 979 ಗ್ರಾಂ ಚಿನ್ನಾಭರಣ, 10 ಲಕ್ಷ ಮೌಲ್ಯದ ವಾಚ್ ದೋಚಿದ್ದಾರೆ. ಆರೋಪಿ ಹಾಜಿರಾ 2022ರಿಂದ 2024ರವರೆಗೆ ಅಭಿಷೇಕ್ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ಲು. ಮದುವೆಗೆ ಅಂತ ರಜಾ ಪಡೆದು ಬಳಿಕ ಪತಿ ಜೊತೆ ಡಿಸೆಂಬರ್ 27ರಂದು ಕೆಲಸಕ್ಕೆ ವಾಪಸ್ ಆಗಿದ್ಲು. ಹೀಗಾಗಿ ಮನೆಯವರು ಇವರನ್ನ ನಂಬಿದ್ರು. ಆದ್ರೀಗ 3 ದಿನಕ್ಕೆ ಚಿನ್ನಾಭರಣ ಕದ್ದಿದ್ದಾರೆ. ಆರೋಪಿಗಳಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಪ್ರದೀಪ ಚಿಕ್ಕಾಟಿ, TV9 ಬೆಂಗಳೂರು.